Hello friends, welcome to my YouTube channel Debug Coding. ಈ ಚಾನಲ್ನಲ್ಲಿ ವೆಬ್ ಡೆವಲಪ್ಮೆಂಟ್ ಅಂದ್ರೇನು ಅದನ್ನ ಹೇಗೆ ತುಂಬಾ ಈಸಿಯಾಗಿ ಕಲಿಯೋದು ಅಂತ ಹೇಳ್ಕೊಡ್ತೀನಿ. ನೀವು ವೆಬ್ ಡೆವಲಪ್ಮೆಂಟ್ ನ ಪೂರ್ತಿಯಾಗಿ ಕಲಿಬೇಕಂದ್ರೆ ಈ ಚಾನಲ್ನಲ್ಲಿ ಬರೋ ಎಲ್ಲಾ ವಿಡಿಯೋಸ್ನ ಮಿಸ್ ಮಾಡದೆ ಕಂಪಲ್ಸರಿ ನೋಡ್ಲೇಬೇಕಾಗುತ್ತೆ. ಇವತ್ತಿನ ಕ್ಲಾಸ್ನಲ್ಲಿ ಅಂದ್ರೆ ಚಾಪ್ಟರ್ 5 ನಲ್ಲಿ ನಾನು ನಿಮಗೆ CSS Selectors ಪಾರ್ಟ್ 2 ಇದ್ರ ಬಗ್ಗೆ ಕಂಟಿನ್ಯೂಷನ್ ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ರೆ ವೆರಿ ಸಿಂಪಲ್ CSS Selectors ಅದರಲ್ಲಿ Combinator Selectors ನ ಕ್ಲಿಯರ್ ಆಗಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಇದಕ್ಕೂ ಮುಂಚೆ ಇರೋ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಸೆಲೆಕ್ಟರ್ಸ್ ಬಗ್ಗೆ ಅರ್ಥ ಮಾಡಿಸಿದ್ದೀನಿ. ಆ ವಿಡಿಯೋ ಕೂಡ ನೋಡಿ, ಅದು ಅರ್ಥ ಆದ್ಮೇಲೆ ಕಾಂಬಿನೇಟರ್ ಸೆಲೆಕ್ಟರ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಲೇಟೆಸ್ಟ್ ವಿಡಿಯೋಸ್ ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ನಾವು ಈ ವಿಡಿಯೋದಲ್ಲಿ ಕಾಂಬಿನೇಟರ್ ಸೆಲೆಕ್ಟರ್ಸ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂತೀವಿ. ಅದಕ್ಕೆ ಮುಂಚೆ ಜಸ್ಟ್ ರೀಕಾಲ್ ಮಾಡ್ಕೊಳ್ಳೋಣ ನಾವು ಹಳೆ ವಿಡಿಯೋಗಳಲ್ಲಿ ಏನೇನು ಕಲ್ತ್ವಿ ಅಂತ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಸೆಲೆಕ್ಟರ್ಸ್ ಬಗ್ಗೆ ಹೇಳ್ಕೊಟ್ಟೆ. ಸೊ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಂತೀನಿ ಸಿಂಪಲ್ ಸೆಲೆಕ್ಟರ್ಸ್ ಅಂದ್ರೆ ಏನು, ಅದನ್ನ ಹೇಗೆ ಯೂಸ್ ಮಾಡೋದು ಅಂತ. ಈ ವಿಡಿಯೋದಲ್ಲಿ ಇವಾಗ ನಾವು ಕಾಂಬಿನೇಟರ್ ಸೆಲೆಕ್ಟರ್ಸ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಫಸ್ಟ್ ಏನ್ ಮಾಡೋಣ, ಕಾಂಬಿನೇಟರ್ ಸೆಲೆಕ್ಟರ್ಸ್ ಬಗ್ಗೆ ಥಿಯರಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. Combinator selectors are used with simple selectors to select and tag ಅಥವಾ ಎಲಿಮೆಂಟ್ ಎಫಿಷಿಯೆಂಟ್ಲಿ. ಇದರ ಅರ್ಥ ಏನು ಅಂತಂದ್ರೆ, ನಾವು ನಮ್ಮ ವೆಬ್ ಪೇಜ್ ಅಲ್ಲಿ ಒಂದು ಟ್ಯಾಗ್ ನ ತುಂಬಾ ಎಫಿಷಿಯೆಂಟ್ ಆಗಿ ಬೇಗ ಐಡೆಂಟಿಫೈ ಮಾಡಬೇಕು ಅಂತ ಅಂದ್ರೆ ನಾವೇನ್ ಮಾಡಬೇಕು, ಕಾಂಬಿನೇಟರ್ ಸೆಲೆಕ್ಟರ್ಸ್ ನ ಯೂಸ್ ಮಾಡಬೇಕು. ಸೊ ಕಾಂಬಿನೇಟರ್ ಸೆಲೆಕ್ಟರ್ಸ್ ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅಂದ್ರೆ ಈ ತರ ನೆನ್ಪಿಟ್ಕೊಳ್ಳಿ. ಬಿಟ್ವೀನ್ ದ ಸಿಂಪಲ್ ಸೆಲೆಕ್ಟರ್ ವಿ ಕ್ಯಾನ್ ಯೂಸ್ ಕಾಂಬಿನೇಟರ್ ಸೆಲೆಕ್ಟರ್. ಕಾಂಬಿನೇಟರ್ ಸೆಲೆಕ್ಟ್ ಗಳನ್ನ ನಾವು ಸಿಂಪಲ್ ಸೆಲೆಕ್ಟರ್ ಮಧ್ಯ ಯೂಸ್ ಮಾಡ್ತೀವಿ. ಅದು ಹೇಗೆ ಅಂತ ನಿಮಗೆ ಡೆಮೋದಲ್ಲಿ 1 by 1 ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಜಸ್ಟ್ ಬ್ರೀಫ್ ಮಾಡ್ತೀನಿ ಕಾಂಬಿನೇಟರ್ ಸೆಲೆಕ್ಟರ್ಸ್ ಅಂದ್ರೆ ಏನು ಅಂತ. ಕಾಂಬಿನೇಟರ್ ಸೆಲೆಕ್ಟರ್ಸ್ ಸಿಂಪಲ್ ಸೆಲೆಕ್ಟರ್ಸ್ ಜೊತೆ ಯೂಸ್ ಮಾಡ್ತೀವಿ. ಏನಕ್ಕಪ್ಪ ಅಂತ ಅಂದ್ರೆ ಟು ಸೆಲೆಕ್ಟ್ ಅನ್ ಎಲಿಮೆಂಟ್, ಟು ಐಡೆಂಟಿಫೈ ಎ ಟ್ಯಾಗ್, ತುಂಬಾ ಎಫಿಷಿಯೆಂಟ್ ಆಗಿ ಐಡೆಂಟಿಫೈ ಮಾಡೋದಕ್ಕೆ ನಾವು ಕಾಂಬಿನೇಟರ್ ಸೆಲೆಕ್ಟರ್ಸ್ ನ ಯೂಸ್ ಮಾಡ್ತೀವಿ. ಹೇಗೆ ಯೂಸ್ ಮಾಡ್ತೀವಿ ಅಂದ್ರೆ ವಿ ಯೂಸ್ ದ ಕಾಂಬಿನೇಟರ್ ಸೆಲೆಕ್ಟರ್ಸ್ ಬಿಟ್ವೀನ್ ದ ಸಿಂಪಲ್ ಸೆಲೆಕ್ಟರ್ಸ್. ಇದು ನಿಮಗೆ ಥಿಯರಿ ಆಗಿರುತ್ತೆ. ಡೆಮೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಪಿಕ್ಚರ್ ಬರುತ್ತೆ ಕಾಂಬಿನೇಟರ್ ಸೆಲೆಕ್ಟರ್ಸ್ ನ ಹೇಗೆಲ್ಲ ಯೂಸ್ ಮಾಡಬಹುದು, ಎಷ್ಟು ಎಫಿಷಿಯೆಂಟ್ ಆಗಿ ಯೂಸ್ ಮಾಡಬಹುದು ಅಂತ. ಸೊ ವೆಯ್ಟ್ ಮಾಡಿ, ಡೆಮೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ಕಾಂಬಿನೇಟರ್ ಸೆಲೆಕ್ಟರ್ಸ್ ಅಲ್ಲಿ ಎಷ್ಟು ತರ ಇದೆ ಅದನ್ನ ಫಸ್ಟ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. 4 ಡಿಫರೆಂಟ್ ಕಾಂಬಿನೇಟರ್ಸ್ ಆರ್ ದೇರ್ ಇನ್ CSS. CSS ಅಲ್ಲಿ 4 ಡಿಫರೆಂಟ್ ಕಾಂಬಿನೇಟರ್ಸ್ ಇದೆ. ಯಾವುದು 1 by 1 ತೋರಿಸ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಒನ್ ಬಂದು ಡಿಸೆಂಡೆಂಟ್ ಸೆಲೆಕ್ಟರ್. ಓಕೆನಾ? ಡಿಸೆಂಡೆಂಟ್ ಸೆಲೆಕ್ಟರ್ ಅಂತಂದ್ರೇನು, ಸ್ಪೇಸ್ ಅಂತ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದೀನಿ, ಅದೇನು ಅಂತ ನಿಮಗೆ ಡೆಮೋದಲ್ಲಿ ತೋರಿಸ್ಕೊಡ್ತೀನಿ. ನೆನ್ಪಿಟ್ಕೊಳ್ಳಿ, ಡಿಸೆಂಡೆಂಟ್ ಸೆಲೆಕ್ಟರ್ ಅಂದ್ರೆ ಸ್ಪೇಸ್ ಅಂತ. ಚೈಲ್ಡ್ ಸೆಲೆಕ್ಟರ್ ಅಂದ್ರೆ ಆರೋ ಮಾರ್ಕ್ ಯೂಸ್ ಮಾಡ್ತೀವಿ ಚೈಲ್ಡ್ ಸೆಲೆಕ್ಟರ್ಗೆ. ಓಕೆನಾ? ಚೈಲ್ಡ್ ಸೆಲೆಕ್ಟರ್ ನೊಟೇಷನ್ ಬಂದು ಆರೋ ಮಾರ್ಕ್. ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಆರೋ ಮಾರ್ಕ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿ ಡಿಸೆಂಡೆಂಟ್ ಸೆಲೆಕ್ಟರ್ ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಸ್ಪೇಸ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ಅರ್ಥ ಮಾಡ್ಕೊಳ್ಳೋಣ, ಅಡ್ಜಸೆಂಟ್ ಸಿಬ್ಲಿಂಗ್ ಸೆಲೆಕ್ಟರ್. ಸೊ ಅಡ್ಜಸೆಂಟ್ ಸಿಬ್ಲಿಂಗ್ ಸೆಲೆಕ್ಟರ್ ನ ನಾವು ಪ್ಲಸ್ ಸೈನ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿ ಜನರಲ್ ಸಿಬ್ಲಿಂಗ್ ಸೆಲೆಕ್ಟರ್ ನ ಟಿಲ್ಟೆಡ್ ಸಿಂಬಲ್ ಅಂತ ಕರಿತೀವಿ ಇದಕ್ಕೆ. ಓಕೆನಾ? ಈ ಸಿಂಬಲ್ ಗೆ ಟಿಲ್ಟೆಡ್ ಸಿಂಬಲ್ ಅಂತ ಕರಿತೀವಿ. ಸೊ ಇದನ್ನ ಜನರಲ್ ಸಿಬ್ಲಿಂಗ್ ಗೆ ರೆಪ್ರೆಸೆಂಟ್ ಮಾಡ್ತೀವಿ. ಟೋಟಲಿ 4 ಡಿಫರೆಂಟ್ ಕಾಂಬಿನೇಟರ್ಸ್ ಇದೆ. ಯಾವ್ದಪ್ಪ ಅಂತ ಅಂದ್ರೆ ಡಿಸೆಂಡೆಂಟ್ ಸೆಲೆಕ್ಟರ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಸ್ಪೇಸ್ ಕೊಟ್ಟು. ಚೈಲ್ಡ್ ಸೆಲೆಕ್ಟರ್ ನ ಆರೋ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ, ಹ್ಯಾಂಗಲ್ ಬ್ರೇಕೆಟ್ ಅಂತ ಕರಿಬಹುದು. ಆ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಯಾವ್ದನ್ನ, ಚೈಲ್ಡ್ ಸೆಲೆಕ್ಟರ್ ನ. ಅಡ್ಜಸೆಂಟ್ ಸಿಬ್ಲಿಂಗ್ ಸೆಲೆಕ್ಟರ್ ನ ಪ್ಲಸ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿ ಜನರಲ್ ಸಿಬ್ಲಿಂಗ್ ಸೆಲೆಕ್ಟರ್ ನ ಟಿಲ್ಟೆಡ್ ಸಿಂಬಲ್ ಅಲ್ಲಿ ನಾವು ರೆಫರ್ ಮಾಡ್ತೀವಿ. ಸೊ ಟೋಟಲಿ 4 ಕಾಂಬಿನೇಟರ್ ಸೆಲೆಕ್ಟರ್ಸ್ ಇದೆ. ಈ 4 ಕೂಡ ನಾನು ನಿಮಗೆ ಡೆಮೋದಲ್ಲಿ ತೋರಿಸಿ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ, ಕಾಂಬಿನೇಟರ್ ಸೆಲೆಕ್ಟರ್ಸ್ ನ ಹೇಗೆಲ್ಲ ಯೂಸ್ ಮಾಡಬಹುದು ಅಂತ. ಸೊ ಒಂದು ಸಿಂಪಲ್ ಡೆಮೋ ನೋಡೋಣ ಇವಾಗ. ನಾನು ಆಲ್ರೆಡಿ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿದ್ದೀನಿ, ನೀವು ಇಲ್ಲಿ ನೋಡಬಹುದು. ಅದರ ಜೊತೆಗೆ 2 ಫೈಲ್ಸ್ ಕ್ರಿಯೇಟ್ ಮಾಡಿದ್ದೀನಿ, ಒಂದು demo.html, ಇನ್ನು demo.css. ಈ CSS ಫೈಲ್ ನ ನಮ್ಮ HTML ಫೈಲ್ಗೆ ಲಿಂಕ್ ಮಾಡಿದ್ದೀನಿ. ಹೇಗೆ, ಲಿಂಕ್ ಟ್ಯಾಗ್ ಯೂಸ್ ಮಾಡಿಕೊಂಡು ನಾವು ಏನೇ CSS ಈ ಫೈಲಲ್ಲಿ ಬರೆದ್ರು ಅದು ನಮ್ಮ HTML ಫೈಲಲ್ಲಿ ಅಪ್ಲೈ ಆಗುತ್ತೆ. ಸೊ ಫಸ್ಟ್ ಏನ್ ಮಾಡೋಣ, ನಾವು ಇವಾಗ ಡಿಸೆಂಡೆಂಟ್ ಸೆಲೆಕ್ಟರ್ಸ್ ಅಂದ್ರೆ ಕಾಂಬಿನೇಟರ್ಸ್ ನ ಕಲಿಯಕ್ಕೆ ಹೊರಟಿದೀವಿ. ಸೊ ಕಾಂಬಿನೇಟರ್ಸ್ ಎಷ್ಟು ಬರುತ್ತೆ, ಡಿಸೆಂಡೆಂಟ್ ಸೆಲೆಕ್ಟರ್ ಬರುತ್ತೆ, ಅದರಲ್ಲಿ ಮತ್ತೆ ಚೈಲ್ಡ್ ಸೆಲೆಕ್ಟರ್ ಬರುತ್ತೆ, ಅಡ್ಜಸೆಂಟ್ ಸಿಬ್ಲಿಂಗ್ ಬರುತ್ತೆ, ಮತ್ತೆ ಜನರಲ್ ಸಿಬ್ಲಿಂಗ್ ಬರುತ್ತೆ. ಈ 4 ಡಿಸೆಂಡೆಂಟ್ ಸೆಲೆಕ್ಟರ್ ನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಕಾನ್ಸಂಟ್ರೇಟ್ ಮಾಡಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಏನ್ ಮಾಡ್ತೀನಿ, ಫಸ್ಟ್ ನಾನು ಇಲ್ಲಿ ಈ ಬಾಡಿ ಟ್ಯಾಗ್ ಒಳಗಡೆ ಸ್ವಲ್ಪ ಟ್ಯಾಗ್ಸ್ ನ ತಗೊಳ್ಳೋಣ. ಫಸ್ಟ್ ಡ್ಯೂ ಟ್ಯಾಗ್ ತಗೊಂತೀನಿ. ಡ್ಯೂ ಟ್ಯಾಗ್ ಒಳಗಡೆ ಪ್ಯಾರಾಗ್ರಾಫ್ ತಗೊಳ್ಳೋಣ. ಇಲ್ಲಿ ಕಂಟೆಂಟ್ ಹಲೋ ಡಿಬಗ್ ಕೋಡಿಂಗ್ 1 ಅಂತ ಹಾಕ್ತೀನಿ, ಅಂದ್ರೆ ಇದು ಫಸ್ಟ್ ಪ್ಯಾರಾಗ್ರಾಫ್ ಕಂಟೆಂಟ್ ಅಂತ. ಸೊ ಅದೇ ರೀತಿ ಏನ್ ಮಾಡೋಣ, ಕಾಪಿ ಮಾಡೋಣ, ಪೇಸ್ಟ್ ಮಾಡೋಣ, ಇದಕ್ಕೆ 2 ಅಂತ ಕೊಡ್ತೀನಿ. ಇದಾದ್ಮೇಲೆ ಇನ್ನೊಂದು ಟ್ಯಾಗ್ ತಗೊಂತೀನಿ.
ಯಾವುದಪ್ಪ ಟ್ಯಾಗ್ ಅಂದರೆ ಕೋಡ್ ಟ್ಯಾಗ್. ನಿಮಗೆ ಕೋಡ್ ಟ್ಯಾಗ್ ಏನು ಅಂತ ಗೊತ್ತಿಲ್ಲ ಅಂತಂದರೆ ನನ್ನ HTML ಪ್ಲೇ ಲಿಸ್ಟಲ್ಲಿ ಎಷ್ಟೊಂದು ವೀಡಿಯೋಗಳು ಹಾಕಿದ್ದೀನಿ, ಅಲ್ಲಿ ಆ ಒಂದು ಯಾವ್ದಾದ್ರು ಒಂದು ವೀಡಿಯೋದಲ್ಲಿ ನಿಮಗೆ ಕೋಡ್ ಟ್ಯಾಗ್ ಏನು ಅಂತ ಕ್ಲಿಯರಾಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಆ ವಿಡಿಯೋಗಳನ್ನ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಕೋಡ್ ಟ್ಯಾಗ್ ಅಂದ್ರೆ ಏನು ಅಂತ. ಇವಾಗ ನಾವು ಕಾಂಬಿನೇಟರ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಇವಾಗ ಕೋಡ್ ಟ್ಯಾಗ್ ಒಳಗಡೆ ನಾನು ಇನ್ನೊಂದು ಪ್ಯಾರಾಗ್ರಾಫ್ ಟ್ಯಾಗ್ನ ಹಾಕ್ತೀನಿ. ಇದಕ್ಕೆ ನಾನು ಥರ್ಡ್ ಪ್ಯಾರಾಗ್ರಾಫ್ ಕಂಟೆಂಟ್ ಅಂತ ಕೊಡ್ತೀನಿ. ನೋಡಿ ಈ ಥರ. ಸೊ ಸೇವ್ ಮಾಡಿದಾಗ ಕೋಡ್ ಆಟೋಮೆಟಿಕ್ಕಾಗಿ ಅಲೈನ್ ಆಯಿತು. ಸೊ ಇವಾಗ ಏನು ಮಾಡೋಣ, ನಾವು ಈ ಡ್ಯೂಗೆ ಸ್ವಲ್ಪ ಸ್ಟೈಲ್ಸ್ ಬರೆಯೋಣ. ಓಕೆ, ಡ್ಯೂ ಟ್ಯಾಗ್. ಓಕೆ, ಇಲ್ಲಿ ನಾನು ಏನು ಮಾಡ್ತೀನಿ, ಬಾರ್ಡರ್ ಬರಿತೀನಿ. ಬಾರ್ಡರ್ 1 pixel ಸಾಲಿಡ್ ಬ್ಲ್ಯಾಕ್. ಸೊ ಸ್ಟೈಲ್ ಬರುತ್ತೆ ಯಾವುದಕ್ಕೆ, ಡ್ಯೂ ಟ್ಯಾಗ್ಗೆ. ಸೊ ನಾನು ಡ್ಯೂನ ಯಾವ ರೀತಿ ಐಡೆಂಟಿಫೈ ಮಾಡಿದೆ, ಐ ಐಡೆಂಟಿಫೈ ದ ಡ್ಯೂ ಟ್ಯಾಗ್ ಬೈ ಟ್ಯಾಗ್ ನೇಮ್. ಡೈರೆಕ್ಟ್ ಟ್ಯಾಗ್ ನೇಮ್ ಏನು DIV. ನೋಡಿ, ಟ್ಯಾಗ್ ನೇಮ್ ಮುಖಾಂತರ ಐಡೆಂಟಿಫೈ ಮಾಡಿ ಸ್ಟೈಲ್ಸ್ ಬರ್ತಿದ್ದೀನಿ. ಇದನ್ನ ನಾವು ಲಾಸ್ಟ್ ವಿಡಿಯೋದಲ್ಲಿ ಕಲ್ತಿದ್ದೀವಿ. ಅದಕ್ಕೆ ನಾವು ಏನಂತ ಹೇಳ್ತೀವಿ, ಸಿಂಪಲ್ ಸೆಲೆಕ್ಟರ್ಸ್ ಅಂತ ಹೇಳ್ತೀವಿ. ಓಕೆ, ಇವಾಗ ನಾವು ಕಲಿಯೋಕೆ ಹೊರಟಿರೋದು ಕಾಂಬಿನೇಟರ್ಸ್. ಸೊ ಅದು ಹೇಗೆ ಯೂಸ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ. ಫಸ್ಟ್ ಇದನ್ನ ಬ್ರೌಸರ್ ರನ್ ಮಾಡಿ ನೋಡೋಣ, ನಮ್ಗೆ ಬರ್ದಿರೋ ಸ್ಟೈಲ್ಸ್ ಅಪ್ಲೈ ಆಗ್ತಿದೆಯಾ ಅಂತ. ಸೊ ಅದಕ್ಕೆ ಡೆಸ್ಕ್ಟಾಪ್ಗೆ ಹೋಗ್ತೀನಿ, ಯಾಕಂದ್ರೆ ನನ್ನ CSS ಫೋಲ್ಡರ್ ಇಲ್ಲೇ ಇರೋದು. ಡಬಲ್ ಕ್ಲಿಕ್ ಮಾಡಿದಾಗ ಆ ಫೋಲ್ಡರ್ ಓಪನ್ ಆಗುತ್ತೆ. ಇಲ್ಲಿ ನನ್ನ ಡೆಮೋ.html ಫೈಲ್ ಇದೆ, ಅದನ್ನ ಡಬಲ್ ಕ್ಲಿಕ್ ಮಾಡಿ ಬ್ರೌಸರಲ್ಲಿ ರನ್ ಮಾಡೋಣ. ನೋಡಿ, ಔಟ್ಪುಟ್ ನಮ್ಗೆ ಈ ತರ ಬರ್ತಾ ಇದೆ. ಡ್ಯೂ ಇದೆ, ಡ್ಯೂಗೆ ಬಾರ್ಡರ್ ಬರ್ತಿದೆ. ಡ್ಯೂ ಒಳಗಡೆ 3 ಪ್ಯಾರಾಗ್ರಾಫ್ ಇದೆ. ಅಲೋ ಡಿಬಗ್ ಕೋಡಿಂಗ್ 1, 2 and 3. ಬಟ್ ಇವೆರಡು ಪ್ಯಾರಾಗ್ರಾಫ್ 1 and 2 ಡೈರೆಕ್ಟ್ ಡ್ಯೂ ಒಳಗಡೆ ಇದೆ. ಓಕೆನಾ, ಬಟ್ ಥರ್ಡ್ ಪ್ಯಾರಾಗ್ರಾಫ್ ಏನಿದೆ ಅದು ಡೈರೆಕ್ಟ್ ಡ್ಯೂ ಒಳಗಡೆ ಇಲ್ಲ, ಅದು ಕೋಡ್ ಟ್ಯಾಗ್ ಒಳಗಡೆ ಇದೆ. ಸೊ ಇವಾಗ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ, ಡ್ಯೂ ಒಳಗಡೆ ಯಾವೆಲ್ಲ ಪ್ಯಾರಾಗ್ರಾಫ್ಸ್ ಬರುತ್ತೆ ಅಲ್ವಾ, ಯಾವೆಲ್ಲ ಪ್ಯಾರಾಗ್ರಾಫ್ಸ್ ಬರುತ್ತೆ ಅದೆಲ್ಲದಕ್ಕೂ ಬ್ಯಾಕ್ ಗ್ರೌಂಡ್ ಕಲರ್ ಅಪ್ಲೈ ಮಾಡಬೇಕು. ಹೇಗೆ ಮಾಡ್ಬೋದು ಅಂತ ಅಂದ್ರೆ, ವೆರಿ ಸಿಂಪಲ್. ನಾವು ಕಾಂಬಿನೇಟರ್ ಸೆಲೆಕ್ಟರ್ಸ್ ನ ಯೂಸ್ ಮಾಡಬೇಕು. ಏನ್ ಯೂಸ್ ಮಾಡಬೇಕು, ಕಾಂಬಿನೇಟರ್ ಸೆಲೆಕ್ಟರ್ಸ್. ಅದರಲ್ಲಿ ಫಸ್ಟ್ ಒಂದು ಹೇಳ್ಕೊಡ್ತೀನಿ, ಡಿಸೆಂಡೆಂಟ್ ಸೆಲೆಕ್ಟರ್ ಅಂತ. ಡಿಸೆಂಡೆಂಟ್ ಸೆಲೆಕ್ಟರ್. ಸೊ ಅದನ್ನ ಹೇಗೆ ಯೂಸ್ ಮಾಡೋದು ಇವಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಫಸ್ಟ್ ಏನ್ ಮಾಡೋಣ, ಸ್ವಲ್ಪ ನೋಟ್ಸ್ ಬರ್ಕೊಳ್ಳೋಣ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಡಿಸೆಂಡೆಂಟ್ ಸೆಲೆಕ್ಟರ್. ಡಿಸೆಂಡೆಂಟ್ ಸೆಲೆಕ್ಟರ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ, ನಾವು ಸ್ಪೇಸ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಫಸ್ಟ್ ಜನರಲ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳೋಣ, ಡಿಸೆಂಡೆಂಟ್ ಅಂದ್ರೆ ಏನು ಅಂತ. ನಾವು ಕನ್ನಡದಲ್ಲಿ ಏನಂತೀವಿ, ಡಿಸೆಂಡೆಂಟ್ಸ್ ಅಂತಂದ್ರೆ ನಮ್ಮ ಫ್ಯಾಮಿಲಿ ವಂಶಸ್ಥರಿಗೆ ನಾವು ಡಿಸೆಂಡೆಂಟ್ಸ್ ಅಂತೀವಿ. ಸೊ ನಾವ್ ಏನಂತ ಕರಿಬಹುದು, ಡಿಸೆಂಡೆಂಟ್ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್. ಸೊ ಇದೇ ಕಾನ್ಸೆಪ್ಟ್ನ ನಾವು ಜನರಲ್ ಕಾನ್ಸೆಪ್ಟ್ನ ನಾವು ನಮ್ಮ HTML ಕೂಡ ಅಪ್ಲೈ ಮಾಡೋಣ. ಸೊ ಇಲ್ಲಿ ನೋಡಿ, ಡ್ಯೂ ಇದೆ. ಓಕೆನಾ, ಡ್ಯೂ ಒಂದು ಫ್ಯಾಮಿಲಿ. ಅದ್ರೊಳಗಡೆ ಎಷ್ಟೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ, 2 ಪ್ಯಾರಾಗ್ರಾಫ್ ಇದೆ, ಒಂದು ಕೋಡ್ ಟ್ಯಾಗ್ ಇದೆ, ಕೋಡ್ ಒಳಗಡೆ ಮತ್ತೆ ಪ್ಯಾರಾಗ್ರಾಫ್ ಇದೆ. ಸೊ ಇವಾಗ ನಾನೇನ್ ಮಾಡ್ಬೇಕು ಅಂತಂದ್ರೆ, ಡ್ಯೂ ಫ್ಯಾಮಿಲಿ, ಆ ಡ್ಯೂ ಒಳಗಡೆ ಯಾವೆಲ್ಲ ಪ್ಯಾರಾಗ್ರಾಫ್ ಮೆಂಬರ್ಸ್ ಬರುತ್ತೆ ಅದಕ್ಕೆ ನಾನು ಬ್ಯಾಕ್ ಗ್ರೌಂಡ್ ಕಲರ್ ಎಲ್ಲೋ ಅಪ್ಲೈ ಮಾಡಬೇಕು. ಸೊ ಅದಕ್ಕೆ ನಾನೇನು ಯೂಸ್ ಮಾಡ್ತೀನಿ, ನಾನು ಡಿಸೆಂಡೆಂಟ್ ಸೆಲೆಕ್ಟ್ ಯೂಸ್ ಮಾಡ್ತೀನಿ, ಅಂದ್ರೆ ಸ್ಪೇಸ್ ಯೂಸ್ ಮಾಡ್ತೀನಿ. ನೋಡಿ ಇವಾಗ CSS ಯಾವ ರೀತಿ ಬರಿತೀನಿ ಅಂತ. ಸೊ ಡ್ಯೂ ತಗೊಂಡೆ, ಸ್ಪೇಸ್ ಕೊಡ್ತೀನಿ, ಸ್ಪೇಸ್ ಕೊಟ್ಟು P ಕೊಟ್ಟು ಈ ಕರ್ಲಿ ಬ್ರೇಸಸ್ ಓಪನ್ ಮಾಡಿ ಇದರೊಳಗಡೆ ಬ್ಯಾಕ್ ಗ್ರೌಂಡ್ ಕಲರ್, ಇದ್ರೊಳಗಡೆ ಬ್ಯಾಕ್ ಗ್ರೌಂಡ್ ಕಲರ್ ಎಲ್ಲೋ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡೋಣ. ನೋಡಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಎಲ್ಲೋ ಬರ್ದೆ. ಸೊ ಈ ಕೋಡ್ ನ ಇವಾಗ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ವೆರಿ ಸಿಂಪಲ್, ಏನಿಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ, ಡ್ಯೂ ತಗೊಂಡೆ, ಡ್ಯೂ ಆದ್ಮೇಲೆ ಸ್ವಲ್ಪ ಸ್ಪೇಸ್ ಕೊಟ್ಟು P ಕೊಟ್ಟೆ. ಸೊ ಈ ಸ್ಪೇಸ್ ಏನಿದೆ ಅಲ್ವಾ, ಅದೇ ಡಿಸೆಂಡೆಂಟ್ ಸೆಲೆಕ್ಟರ್. ಇಲ್ಲ ನಾನು ಏನ್ ಹೇಳಕ್ ಕೊಟ್ಟಿದ್ದೀನಿ CSSಗೆ ಅಂದ್ರೆ, ಡ್ಯೂ ಸೆಲೆಕ್ಟ್ ಮಾಡು, ಡ್ಯೂ ಒಳಗಡೆ ಬರೋ ಎಲ್ಲಾ ಪ್ಯಾರಾಗ್ರಾಫ್ಸ್ಗೆ ಬ್ಯಾಕ್ ಗ್ರೌಂಡ್ ಕಲರ್ ಎಲ್ಲೋ ಅಪ್ಲೈ ಮಾಡು ಅಂತ ಹೇಳ್ತಾ ಇದ್ದೀನಿ. ಸೊ ಅರ್ಥ ಆಯ್ತಲ್ಲ ಡಿಸೆಂಡೆಂಟ್ ಸೆಲೆಕ್ಟರ್ ಅಂದ್ರೆ ಏನು ಅಂತ. ಡಿಸೆಂಡೆಂಟ್ ಸೆಲೆಕ್ಟರ್ ನಾವು ಸ್ಪೇಸ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ, 2 ಎಲಿಮೆಂಟ್ಗಳ ಮಧ್ಯ, 2 ಟ್ಯಾಗ್ ನೇಮ್ ಮಧ್ಯ. ಸೊ ಇದು ಡಿಸೆಂಡೆಂಟ್ ಸೆಲೆಕ್ಟರ್ ಕಾನ್ಸೆಪ್ಟ್ ಆಗಿರುತ್ತೆ. ಈಗ ವಾಪಸ್ ಬ್ರೌಸರ್ಗೆ ಹೋಗಿ ರನ್ ಮಾಡಿ ನೋಡಿದ್ರೆ ನಮ್ಮ ಎಲ್ಲಾ ಪ್ಯಾರಾಗ್ರಾಫ್ಸ್ಗೂ ಬ್ಯಾಕ್ ಗ್ರೌಂಡ್ ಕಲರ್ ಎಲ್ಲೋ ಬಂದಿರಬೇಕು, ಅವಾಗ ಡಿಸೆಂಡೆಂಟ್ ಸೆಲೆಕ್ಟರ್ ವರ್ಕ್ ಆಗ್ತಿದೆ ಅಂತ ಅರ್ಥ. ನೋಡಿ, ವರ್ಕ್ ಆಗ್ತಾ ಇದೆ. ಸೊ ಅರ್ಥ ಆಯ್ತಲ್ಲ ಡಿಸೆಂಡೆಂಟ್ ಸೆಲೆಕ್ಟರ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ಸೆಲೆಕ್ಟರ್ ಕಲ್ತ್ಕೊಳ್ಳೋಣ, ಯಾವ್ದಪ್ಪ ಅಂತಂದ್ರೆ ಚಿಲ್ಡ್ರನ್ ಸೆಲೆಕ್ಟರ್. ಚಿಲ್ಡ್ರನ್ ಸೆಲೆಕ್ಟರ್ ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಈ ಸಿಂಬಲ್ ನಾನು ಆಂಗಲ್ ಬ್ರಾಕೆಟ್ ಅಂತ ಕರಿತೀನಿ, ಅಥವಾ ಗ್ರೇಟರ್ ದ್ಯಾನ್ ಸಿಂಬಲ್ ಅಂತ ಕರ್ಕೋಬಹುದು ನೀವು. ಸೊ ನಾನೇನು ಇದೇನಕ್ಕೆ ಯೂಸ್ ಮಾಡಬೇಕು ಅಂತಂದ್ರೆ, ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಡ್ಯೂ ಅನ್ನೋದು ಫ್ಯಾಮಿಲಿ ಮೆಂಬರ್. ಓಕೆನಾ, ಫ್ಯಾಮಿಲಿ. ಆ ಡ್ಯೂ ಒಳಗಡೆ ಎಷ್ಟು ಜನ ಚಿಲ್ಡ್ರನ್ಸ್ ಇದೆ ನೋಡಿ, ಡ್ಯೂ ಪೇರೆಂಟ್ ಅಂತ ಕರಿತೀನಿ ನಾನು. ಇದೆಲ್ಲ ನಾನು ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿ ಅರ್ಥ ಆಗಲಿ ಅಂತ. ಸೊ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಡ್ಯೂ ಅನ್ನೋದು ಪೇರೆಂಟ್, ಅದರೊಳಗಡೆ ಪ್ಯಾರಾಗ್ರಾಫ್ ಏನಿದೆ, ಓಕೆನಾ, P ಟ್ಯಾಗ್ ಏನಿದೆ ಅದು ಚಿಲ್ಡ್ರನ್, ಚೈಲ್ಡ್. ಅದೇ ರೀತಿ ಸೆಕೆಂಡ್ ಒನ್ ತಗೊಳ್ಳೋಣ, ಅದರೊಳಗಡೆ ಕೋಡ್ ಇದೆ, ಕೋಡ್ ಟ್ಯಾಗ್ ಇದೆ, ಅದು ಕೂಡ ಚಿಲ್ಡ್ರನ್ ಅಲ್ವಾ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ವೆರಿ ಸಿಂಪಲ್, ಡ್ಯೂ ಪೇರೆಂಟ್ ಅದರೊಳಗಡೆ ಚಿಲ್ಡ್ರನ್ ಬರುತ್ತೆ, ಯಾವುದು ಪ್ಯಾರಾಗ್ರಾಫ್ ಮತ್ತೆ ಕೋಡ್. ನಾನು ಇವಾಗ ಸ್ಪೆಸಿಫಿಕ್ ಆಗಿ ಐದರ್ P ಟ್ಯಾಗ್ಗೆ ಅಥವಾ ಕೋಡ್ ಟ್ಯಾಗ್ಗೆ ನಾನು ಬ್ಯಾಕ್ ಗ್ರೌಂಡ್ ಕಲರ್ನ ಅಪ್ಲೈ ಮಾಡಬಹುದು ಅಂತಂದ್ರೆ, ನಾನು ಹೇಳ್ಬೋದು ಡ್ಯೂ ಅನ್ನೋದು ಪೇರೆಂಟ್, ಅದರೊಳಗಡೆ ಇರೋ ಪ್ಯಾರಾಗ್ರಾಫ್ಗೆ ಮಾತ್ರ ನೀನು ಬ್ಯಾಕ್ ಗ್ರೌಂಡ್ ಕಲರ್ ಅಪ್ಲೈ ಮಾಡು. ಓಕೆನಾ. ಫಾರ್ ಎಕ್ಸಾಂಪಲ್, ಇವಾಗ ಕೋಡ್ ಟ್ಯಾಗ್ ಒಳಗಡೆ
ಕೋಡ್ ಟ್ಯಾಗ್ ಒಳಗಡೆ ಪ್ಯಾರಾಗ್ರಾಫ್ ಬರ್ತಾ ಇದೆ. ಸೊ ಇದು ಪ್ಯಾರಾಗ್ರಾಫ್ ಡ್ಯೂಗೆ ಚಿಲ್ಡ್ರನ್ ಆಗಲ್ಲ. ಓಕೆನಾ, ಈ ಪ್ಯಾರಾಗ್ರಾಫ್ ಡ್ಯೂಗೆ ಚಿಲ್ಡ್ರನ್ ಆಗಲ್ಲ, ಇದು ಚಿಲ್ಡ್ರನ್ ಬಂದು ಕೋಡಿಗೆ ಆಗುತ್ತೆ. ಸೊ ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ಡ್ಯೂಗೆ ಯಾವ್ದು ಚಿಲ್ಡ್ರನ್ ಇದೆ, ಪ್ಯಾರಾಗ್ರಾಫ್ 1 ಅಂಡ್ ಪ್ಯಾರಾಗ್ರಾಫ್ 2, ಇದು ಡಿಬಗ್ ಕೋಡಿಂಗ್ 1 ಅಂಡ್ ಡಿಬಗ್ ಕೋಡಿಂಗ್ 2 ಇದು ಚಿಲ್ಡ್ರನ್ ಆಗುತ್ತೆ. ಬಟ್ ಈ ಪ್ಯಾರಾಗ್ರಾಫ್ ಚಿಲ್ಡ್ರನ್ ಆಗೋದಿಲ್ಲ. ಸೊ ಅದಕ್ಕೆ ಇವಾಗ ನಾವು ಚಿಲ್ಡ್ರನ್ ಸೆಲೆಕ್ಟರ್ನ ಯೂಸ್ ಮಾಡ್ಬಿಟ್ಟು ಔಟ್ಪುಟ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಚಿಲ್ಡ್ರನ್ ಸೆಲೆಕ್ಟರ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಆಂಗ್ಯುಲರ್ ಬ್ರಾಕೆಟ್ನ. ಸೊ ಇದ್ರ ಮಧ್ಯೆ ನಾವು, ಓಕೆನಾ, ನೋಡಿ ಇಲ್ಲಿ ರಿಮೂವ್ ಮಾಡ್ತೀನಿ. ಡ್ಯೂ ಆದ್ಮೇಲೆ ಈ ತರ ಬ್ರಾಕೆಟ್ ತಗೊಂಡು, ಆಂಗ್ಯುಲರ್ ಬ್ರಾಕೆಟ್ ತಗೊಂಡು ಈ ತರ ಪಿ ಕೊಡಬೇಕು. ಇವಾಗ ಇದೇನ್ ಮಾಡುತ್ತೆ ಅಂತಂದ್ರೆ, ಡ್ಯೂ ಒಳಗಡೆ ಯಾವೆಲ್ಲ ಪ್ಯಾರಾಗ್ರಾಫ್ ಚಿಲ್ಡ್ರನ್ ಇದೆ ಅದನ್ನ ಮಾತ್ರ ಸೆಲೆಕ್ಟ್ ಆಗುತ್ತೆ, ಅದನ್ನ ಬಿಟ್ಟು ಬೇರೆ ಯಾವ ಪ್ಯಾರಾಗ್ರಾಫ್ ಸೆಲೆಕ್ಟ್ ಆಗಲ್ಲ. ಸೊ ಅದಕ್ಕೆ ನಮ್ಮ ಹಲೋ ಡಿಬಗ್ ಕೋಡಿಂಗ್ 3 ಸೆಲೆಕ್ಟ್ ಆಗಲ್ಲ, ಯಾಕಂದ್ರೆ ಅದು ಡ್ಯೂಗೆ ಚಿಲ್ಡ್ರನ್ ಅಲ್ಲ. ಡ್ಯೂಗೆ ಚಿಲ್ಡ್ರನ್ಸ್ ಬಂದು ಪ್ಯಾರಾಗ್ರಾಫ್ ಟ್ಯಾಗ್, ಇದು ಫಸ್ಟ್ ಪ್ಯಾರಾಗ್ರಾಫ್, ಸೆಕೆಂಡ್ ಪ್ಯಾರಾಗ್ರಾಫ್ ಮತ್ತೆ ಕೋಡ್ ಟ್ಯಾಗ್, ಈ ಪ್ಯಾರಾಗ್ರಾಫ್ ಚಿಲ್ಡ್ರನ್ ಆಗೋದಿಲ್ಲ. ಸೊ ಅದಕ್ಕೆ ಇದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಅಪ್ಲೈ ಆಗಲ್ಲ. ಸೊ ವಾಪಸ್ ಹೋಗ್ಬಿಟ್ಟು ಬ್ರೌಸರ್ ನೋಡೋಣ ಔಟ್ಪುಟ್. ನೋಡಿ ಇಲ್ಲಿ ಹಲೋ ಡಿಬಗ್ ಕೋಡಿಂಗ್ಗೆ ಅಪ್ಲೈ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಡ್ಯೂ ಏನ್ ಮಾಡುತ್ತೆ, ಡ್ಯೂ ಫ್ಯಾಮಿಲಿ ಮೆಂಬರ್ಸ್ ಯಾರು ಅವ್ರನ್ನ ಮಾತ್ರ ಕನ್ಸಿಡರ್ ಮಾಡುತ್ತೆ. ಪ್ಯಾರಾಗ್ರಾಫ್ 1, ಪ್ಯಾರಾಗ್ರಾಫ್ 2 ಈ ಪ್ಯಾರಾಗ್ರಾಫ್ ಕನ್ಸಿಡರ್ ಮಾಡಲ್ಲ, ಯಾಕಂದ್ರೆ ಅದು ಡ್ಯೂಗೆ ಚಿಲ್ಡ್ರನ್ ಆಗಲ್ಲ, ಅದು ಕೋಡ್ಗೆ ಚಿಲ್ಡ್ರನ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಪ್ಯಾರಾಗ್ರಾಫ್ 3 ಇದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಅಪ್ಲೈ ಆಗ್ತಿಲ್ಲ. ಸೊ ಅರ್ಥ ಆಯ್ತಲ್ಲ, ವೆರಿ ಕ್ಲಿಯರ್ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಸ್ಲೋ ಕಲಿತಾ ಹೋಗಿ ಅವಾಗ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ನಿಮ್ಗೆ. ಸೊ ಇವಾಗ ಏನ್ ಕಲ್ತ್ವಿ ಅಂತ ಅಂದ್ವಿ ಅಂದ್ರೆ ಚಿಲ್ಡ್ರನ್ ಸೆಲೆಕ್ಟರ್ ಕಲ್ತ್ವಿ. ಇವಾಗ ನೆಕ್ಸ್ಟ್ ಕಲಿಯೋಣ ಅಡ್ಜಸೆಂಟ್ ಸಿಬ್ಲಿಂಗ್ ಸೆಲೆಕ್ಟರ್. ಓಕೆನಾ, ಸಿಬ್ಲಿಂಗ್ ಅಂತ ಅಂದ್ರೆ ನಿಮ್ಗೆ ಜನರಲ್ ಆಗಿ ಗೊತ್ತಿದೆ ಮೀನಿಂಗ್ ಅಂತ. ಬ್ರದರ್ಸ್, ಫ್ಯಾಮಿಲಿ ಒಂದಿರುತ್ತೆ, ಫ್ಯಾಮಿಲಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಇರ್ತಾರೆ. ಇವಾಗ ನನಗೆ ಸಿಬ್ಲಿಂಗ್ ಬಂದು ನಂಗೆ ಬ್ರದರ್ ಇದ್ದಾನೆ, ಅದೇ ರೀತಿ ನಿಮಗೆ ಸಿಸ್ಟರ್ಸ್ ಇರ್ಬೋದು, ಬ್ರದರ್ಸ್ ಇರ್ಬೋದು. ಓಕೆನಾ, ಸೊ ಅದಕ್ಕೆ ಜನರಲ್ ಮೀನಿಂಗ್ ಏನಾಗುತ್ತೆ, ಸಿಬ್ಲಿಂಗ್ ಅಂತ ಅಂದ್ರೆ ಬ್ರದರ್ಸ್ ಅಥವಾ ಸಿಸ್ಟರ್ ಆಗುತ್ತೆ. ಅದೇ ರೀತಿ ಇವಾಗ ನಾನೇನ್ ಮಾಡ್ತೀನಿ, ನನ್ನ ಡ್ಯೂ ಇಲ್ಲಿ ಅಲೋನ್ ಇದೆ. ಓಕೆನಾ, ಡ್ಯೂ ಅನ್ನೋದು ಅಲೋನ್, ಇದಕ್ಕೆ ಯಾರು ಚಿಲ್ಡ್ರನ್ಸ್ ಇಲ್ಲ. ಓಕೆನಾ, ಸಾರಿ ಸಿಬ್ಲಿಂಗ್ಸ್ ಇಲ್ಲ. ಇವಾಗ ಇನ್ನು ಇದು ಮಾಡೋಣ, ಸಿಬ್ಲಿಂಗ್ಸ್ ಕ್ರಿಯೇಟ್ ಮಾಡೋಣ. ಯಾವ ಸಿಬ್ಲಿಂಗ್ಸ್ ಕ್ರಿಯೇಟ್ ಮಾಡೋಣ ಅಂದ್ರೆ H1 ಕ್ರಿಯೇಟ್ ಮಾಡೋಣ. ಓಕೆನಾ, H1 ಕ್ರಿಯೇಟ್ ಮಾಡ್ತೀನಿ. H1 ಅಲ್ಲಿ ಐ ಆಮ್ ಸಿಬ್ಲಿಂಗ್ ಅಂತ ಹಾಕ್ತೀನಿ, ಸಿಬ್ಲಿಂಗ್ 1 ಅಂತ ಹಾಕ್ತೀನಿ. ಅದೇ ರೀತಿ ನೋಡಿ ಇಲ್ಲಿ ಐ ಆಮ್ ಸಿಬ್ಲಿಂಗ್ 2 ಅಂತ ಹಾಕ್ತೀನಿ. ಓಕೆ, ಇವಾಗ ನಾನೇನ್ ಮಾಡಬೇಕು, ಇವಾಗ ಇನ್ನೊಂದು ತಗೊಂತೀನಿ, ಕೋಡ್ ಟ್ಯಾಗ್ ತಗೊಂತೀನಿ. ಕೋಡ್ ಟ್ಯಾಗ್ ಒಳಗಡೆ ಈ ಸಿಬ್ಲಿಂಗ್ ನ ಪೇಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇವಾಗ ನಾವು ಕಲಿಯಕ್ಕೆ ಹೊರಟಿರೋದು ಏನಪ್ಪಾ ಅಂತಂದ್ರೆ ಅಡ್ಜಸೆಂಟ್ ಸಿಬ್ಲಿಂಗ್ ಸೆಲೆಕ್ಟರ್. ಅಡ್ಜಸೆಂಟ್ ಸಿಬ್ಲಿಂಗ್ ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಅಂದ್ರೆ ಪ್ಲಸ್ ಸಿಂಬಲ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಫಸ್ಟ್ ಏನ್ ಮಾಡ್ತೀನಿ, ನಿಮ್ಗೆ ಔಟ್ಪುಟ್ ತೋರಿಸ್ತೀನಿ, ಆಮೇಲೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಏನ್ ಮಾಡೋಣ, ಡ್ಯೂ ಆದ್ಮೇಲೆ ಓಕೆ ಯಾವೆಲ್ಲ H1 ಇದೆ ಸಿಬ್ಲಿಂಗ್ಸ್ ಇದೆ, ಯಾವೆಲ್ಲ H1 ಸಿಬ್ಲಿಂಗ್ಸ್ ಇದೆ ಅರ್ಥ ಮಾಡ್ಕೊಳ್ಳಿ. ಡ್ಯೂ ಅನ್ನೋದು ಒಂದು ಬ್ರದರ್, ಅದಕ್ಕೆ ಬ್ರದರ್ಸ್ ಬಂದು ಫಸ್ಟ್ H1, ಸೆಕೆಂಡ್ H1, ಇದು ಬ್ರದರ್, ಇದು ಬ್ರದರ್, ಮತ್ತೆ ಇದು ಬ್ರದರ್. ಬಟ್ ಇವಾಗ ನಾವು ಅಡ್ಜಸೆಂಟ್ ಸಿಬ್ಲಿಂಗ್ ಕಲಿತಾ ಇದೀವಿ. ಅಡ್ಜಸೆಂಟ್ ಸಿಬ್ಲಿಂಗ್ ಯಾವ ರೀತಿ ಔಟ್ಪುಟ್ ಕೊಡುತ್ತೆ ನಿಮ್ಗೆ ಡೆಮೋ ತೋರಿಸ್ಬಿಟ್ಟು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ವಾಪಸ್ ಇಲ್ಲಿ ಹೋಗೋಣ, ಇಲ್ಲಿ ಆಂಗ್ಯುಲರ್ ಬ್ರೇಕ್ ತೆಗ್ದ್ಬಿಟ್ಟು ಪ್ಲಸ್ ಹಾಕ್ತೀನಿ. ಓಕೆನಾ, ಸೊ ಔಟ್ಪುಟ್ ನೋಡೋಣ ಯಾವ ರೀತಿ ಬರುತ್ತೆ, ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಡ್ಜಸೆಂಟ್ ಸಿಬ್ಲಿಂಗ್ ಅಂದ್ರೆ ಏನು ಅಂತ. ನೋಡಿ ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದಾಗ ನಂಗೆ ಯಾವುದಕ್ಕೂ ಅಪ್ಲೈ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾವು ತಪ್ಪು ಮಾಡಿದೀವಿ. ಏನಪ್ಪಾ ತಪ್ಪು ಅಂತಂದ್ರೆ ನಾವಿಲ್ಲಿ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡ್ತಾ ಇದೀವಿ. ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಬಾರ್ದು, H1 ಸೆಲೆಕ್ಟ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ, ಯಾಕಂದ್ರೆ ನಾವಿಲ್ಲಿ H1 ತಗೊಂಡಿರೋದು. ಸೊ ಅದಕ್ಕೆ ವಾಪಸ್ ಬ್ರೌಸರ್ ಒಳಗೆ ರಿಫ್ರೆಶ್ ಮಾಡೋಣ. ನೋಡಿ ಇಲ್ಲಿ ಸಿಬ್ಲಿಂಗ್ 1, ಸಿಬ್ಲಿಂಗ್ 2, ಸಿಬ್ಲಿಂಗ್ 3, ಬಟ್ ಬ್ಯಾಕ್ಗ್ರೌಂಡ್ ಕಲರ್ ಫಸ್ಟ್ ಸಿಬ್ಲಿಂಗ್ ಮಾತ್ರ ಬರ್ತಾ ಇದೆ. ಏನಕ್ಕೆ ಅಂತ ಅಂದ್ರೆ ನಾವು ಇವಾಗ ಮಾಡಿರೋದು ಯಾವ ಟೈಪ್ ಆಫ್ ಕಾಂಬಿನೇಟರ್ ಅಂತ ಅಂದ್ರೆ ಅಡ್ಜಸೆಂಟ್ ಸಿಬ್ಲಿಂಗ್ ಸೆಲೆಕ್ಟರ್. ಅಡ್ಜಸೆಂಟ್ ಅಂತ ಅಂದ್ರೆ ಈ ಡ್ಯೂಗೆ ಇಮಿಡಿಯೇಟ್ ಸಿಬ್ಲಿಂಗ್. ಓಕೆನಾ, ಇಮಿಡಿಯೇಟ್ ಸಿಬ್ಲಿಂಗ್ ಯಾರಿದ್ದಾರೆ, ಈ ಡ್ಯೂ ಆದ್ಮೇಲೆ ಇಮಿಡಿಯೇಟ್ ಆಗಿ ಯಾರು ಬರ್ತಾರೆ, ಯಾರು ಫಸ್ಟ್ ಸಿಬ್ಲಿಂಗ್ ಬರ್ತಾರೆ ಅವ್ರಿಗೆ ಮಾತ್ರ ಬ್ಯಾಕ್ಗ್ರೌಂಡ್ ಕಲರ್ ಅಪ್ಲೈ ಆಗುತ್ತೆ. ಸಿಬ್ಲಿಂಗ್ 2 ಕೂಡ ಅದಕ್ಕೆ ಸಿಬ್ಲಿಂಗ್, ಬಟ್ ಅದಕ್ಕೆ ಅಪ್ಲೈ ಆಗ್ತಿಲ್ಲ. ಇದು ಕೂಡ ಸಿಬ್ಲಿಂಗ್, ಇದಕ್ಕೆ ಅಪ್ಲೈ ಆಗ್ತಿಲ್ಲ. ಏನಕ್ಕೆ ಅಂತ ಅಂದ್ರೆ ಅಡ್ಜಸೆಂಟ್ ಸಿಬ್ಲಿಂಗ್ ಕಾನ್ಸೆಪ್ಟ್ ಏನು ಅಂತಂದ್ರೆ ಡ್ಯೂ ಆದ್ಮೇಲೆ ಆ ಡ್ಯೂಗೆ ಯಾರು ಅಡ್ಜಸೆಂಟ್ ಇಮಿಡಿಯೇಟ್ ಆಗಿ ಯಾರು ಸಿಬ್ಲಿಂಗ್ ಇದ್ದಾರೆ ಅವ್ರಿಗೆ ಮಾತ್ರ ಬ್ಯಾಕ್ಗ್ರೌಂಡ್ ಕಲರ್ ಕೊಡುತ್ತೆ. ಸೊ ಅರ್ಥ ಆಯ್ತಲ್ಲ ಅಡ್ಜಸೆಂಟ್ ಸಿಬ್ಲಿಂಗ್ ಅಂದ್ರೆ ಏನು ಅಂತ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಇದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಕೊಡಬೇಕು, ಇದಕ್ಕೆ ಕೊಡಬೇಕು ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ಅಡ್ಜಸೆಂಟ್ ಸಿಬ್ಲಿಂಗ್ ಸೆಲೆಕ್ಟರ್ ಕಾನ್ಸೆಪ್ಟ್ ಇಷ್ಟೇ, ಡ್ಯೂ ಆದ್ಮೇಲೆ ಯಾರು ಇದಕ್ಕೆ ಅಡ್ಜಸೆಂಟ್ ಆಗಿ H1 ಯಾರಿದ್ದಾರೆ ನೋಡಿ ಇಲ್ಲಿ, ಇದಕ್ಕೆ ಅಡ್ಜಸೆಂಟ್ ಆಗಿ ಡ್ಯೂಗೆ ಅಡ್ಜಸೆಂಟ್ ಆಗಿ ಯಾರು H1 ಇದ್ದಾರೆ ಅದಕ್ಕೆ ಮಾತ್ರ ಬ್ಯಾಕ್ಗ್ರೌಂಡ್ ಕಲರ್ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ, ಕೋಡ್ ನ ರಿಮೂವ್ ಮಾಡ್ತೀನಿ, ಇದು ನಮಗೆ ಯೂಸ್ ಇಲ್ಲ. ಓಕೆ, ಈ ಡ್ಯೂ ಆದ್ಮೇಲೆ 2 ಸಿಬ್ಲಿಂಗ್ಸ್ ಇದೆ, ಸಿಬ್ಲಿಂಗ್ 1, ಸಿಬ್ಲಿಂಗ್ 2. ಇವಾಗ ಎಲ್ಲಾ ಸಿಬ್ಲಿಂಗು ಬ್ಯಾಕ್ಗ್ರೌಂಡ್ ಕಲರ್ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ನಾವು ಇನ್ನೊಂದು ಕಾಂಬಿನೇಟರ್ ನ ಯೂಸ್ ಮಾಡಬೇಕಾಗುತ್ತೆ. ಯಾವ್ದಪ್ಪ ಕಾಂಬಿನೇಟರ್ ಅಂದ್ರೆ ಜನರಲ್ ಸಿಬ್ಲಿಂಗ್ ಸೆಲೆಕ್ಟರ್. ಏನದು ಜನರಲ್ ಸಿಬ್ಲಿಂಗ್ ಸೆಲೆಕ್ಟರ್. ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಅಂದ್ರೆ ಟಿಲ್ಟೆಡ್ ಸಿಂಬಲ್ ಯೂಸ್ ಮಾಡ್ತೀವಿ ಇದಕ್ಕೆ. ಓಕೆ,
ಇವಾಗ ಏನ್ ಮಾಡೋಣ, ಈ ಟಿಲ್ಡೆಲ್ ಸಿಂಬಲ್ ಯೂಸ್ ಮಾಡಿ ನೋಡೋಣ. ಈ ಟಿಲ್ಡೆಲ್ ಸಿಂಬಲ್ ಯೂಸ್ ಮಾಡಿದ್ರೆ ನಮ್ಮ ಡ್ಯೂಗೆ ಯಾರೆಲ್ಲ ಅಡ್ಜಸೆಂಟ್ ಸಿಬ್ಲಿಂಗ್ಸ್ ಇದಾರೆ ಅವೆಲ್ಲದಕ್ಕೂ ನಾವೇನ್ ಸ್ಟೈಲ್ಸ್ ಬರಿತೀವಿ ಅಪ್ಲೈ ಆಗುತ್ತೆ. ಅಂದ್ರೆ ಇವಾಗ ಸಿಬ್ಲಿಂಗ್ 1 ಅಂಡ್ ಸಿಬ್ಲಿಂಗ್ 2 ಎರಡಕ್ಕೂ ಬ್ಯಾಕ್ ಗ್ರೌಂಡ್ ಕಲರ್ ಬರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಪ್ಲಸ್ ಬದಲು ನಾವೇನು ಯೂಸ್ ಮಾಡಬೇಕು, ಟಿಲ್ಟೆಡ್ ಸಿಂಬಲ್ ಯೂಸ್ ಮಾಡಬೇಕು. ಸೇವ್ ಮಾಡಿದೆ, ವಾಪಸ್ ಬ್ರೌಸರ್ಗೆ ಹೋಗಿ ರಿಫ್ರೆಶ್ ಮಾಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ ಎರಡಕ್ಕೂ ಅಪ್ಲೈ ಆಗ್ತಾ ಇದೆ. ಸೊ ಅರ್ಥ ಆಯ್ತಲ್ಲ ಡಿಫ್ರೆನ್ಸ್ ಏನು ಅಂತ. ಜನರಲ್ ಸಿಬ್ಲಿಂಗ್ ಅಂತ ಅಂದ್ರೆ ಡ್ಯೂ ಆದ್ಮೇಲೆ ಎಷ್ಟೆಲ್ಲಾ ಸಿಬ್ಲಿಂಗ್ಸ್ ಬರುತ್ತೆ ಎಲ್ಲದಕ್ಕೂ ಅಪ್ಲೈ ಮಾಡುತ್ತೆ. ಅಡ್ಜಸೆಂಟ್ ಸಿಬ್ಲಿಂಗ್ ಅಂದ್ರೆ ಡ್ಯೂ ಆದ್ಮೇಲೆ ಫಸ್ಟ್ ಸಿಬ್ಲಿಂಗ್ ಯಾವ್ದು ಬರುತ್ತೆ ಅದಕ್ಕೆ ಮಾತ್ರ ಅಪ್ಲೈ ಮಾಡುತ್ತೆ. ಅದೇ ರೀತಿ ನಾನು ನಿಮ್ಗೆ ತೋರಿಸ್ಕೊಟ್ಟೆ ಚಿಲ್ಡ್ರನ್ ಸೆಲೆಕ್ಟರ್ ಅಂದ್ರೇನು, ಡಿಸೆಂಡೆಂಟ್ ಸೆಲೆಕ್ಟರ್ ಅಂದ್ರೇನು ಅಂತ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಿಮಗೆ ಮತ್ತೆ ನಾನು ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾರೋ ಡೌಟ್ಸ್ ಇದೆ ಕಂಪ್ಲೀಟ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಅರ್ಥ ಆಯ್ತಲ್ಲ ಕಾಂಬಿನೇಟರ್ಸ್ ನ ಹೇಗೆ ಯೂಸ್ ಮಾಡಬೇಕು ಅಂತ. ನೆಕ್ಸ್ಟ್ ಚಾಪ್ಟರ್ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸೂಡೋ ಸೆಲೆಕ್ಟರ್ಸ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಿಮಗೆ ಸೂಡೋ ಸೆಲೆಕ್ಟರ್ಸ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಕ್ವೈರೀಸ್ ಕಳ್ಸೋದಿದ್ರೆ code2corner@gmail.com ಮೇಲ್ ಕಳಿಸಿ. ನನ್ನ ಫೇಸ್ಬುಕ್ ಪೇಜ್ ಹಾಗೂ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.